ಒಂದು ಗೋಡನಲ್ಲಿ ಕೆಲಸ ಮಾಡ್ತಾನೆ ಸರ್. ಹೊಸಕೆರಹಳ್ಳಿಲಿ ಗೋಡನಲ್ಲಿ ಕೆಲಸ ಮಾಡ್ತಾರಂತೆ ಇವ್ರ ಗಂಡ. ನಿಮ್ ಗಂಡನ ಹೆಸರು ಏನು? ಸುರೇಶ್ ಸರ್. ಸುರೇಶ್ ಅಂತ. ಸುರೇಶ್ ಅವರೇ, ದಯವಿಟ್ಟು ಬಂದು ನಿಮ್ ಹೆಂಡತಿನ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಅವ್ರು ಈಗಾಗ್ಲೇ 2 ವರ್ಷದ ತಾವಿಂದ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ಇಲ್ಲಿ ಮಲ್ಕೊಂಡು ಅನುಭವಿಸಬಾರ್ದಾಗಿರೋದು ನೋವುಗಳನ್ನ ಅನುಭವಿಸಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಒಂದ್ ಹೆಣ್ಮಗಳು ಭಿಕ್ಷೆ ಬೇಡ್ಕೊಂಡು ರಸ್ತೆಯಲ್ಲಿ ಮಲ್ಕೊಳ್ಳೋದು ನಿಜವಾಗ್ಲು ಅದು ಯಾರ ಕೈಲೂ ನೋಡಕ್ ಆಗೋದಿಲ್ಲ. ಅಷ್ಟು ಅವಮಾನಗಳು ಅನುಭವಿಸಿದ್ದಾರೆ. ನೋಡ್ತಾ ಇರ್ಬೋದು, ಅವರು ಅವಾಗಿಂದ ಅಳ್ತಾ ಇದ್ದಾರೆ. ದಯವಿಟ್ಟು ನಮ್ ಸಂಸ್ಥೆ ಪರವಾಗಿ, ನಮ್ಮ ಆಶ್ರಮದ ಪರವಾಗಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಇವ್ರ ಗಂಡ ಸುರೇಶ್ ಅವರಲ್ವಾ, ಬಂದು ದಯವಿಟ್ಟು ಕರ್ಕೊಂಡು ಹೋಗಿ ಇವ್ರಿಗೊಂದ್ ಜೀವನ ಕೊಡಿ. ಜೀವನ ಅಂತೇಳಿ ಇವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಕಟ್ಕೊಂಡಿರಿ ಹೆಂಡತಿ, ನಿಮ್ ಹೆಂಡತಿ ಇವ್ರು ನಿಮ್ ಜೊತೆ ಇರ್ಬೇಕು. ಅದ ನೀವ್ ಅರ್ಥ ಮಾಡ್ಕೊಳ್ಬೇಕು. ಬಂದು ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಇವ್ರನ್ನ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಾರ್ವತಿ ಅನ್ನೋರು ಬೆಂಗಳೂರಿನಲ್ಲಿ ಸಾರಕ್ಕಿ ಗೇಟ್ ನಲ್ಲಿ ಒಂದು ಮನೆ ಮುಂದೆ ಇರ್ತಾರೆ. ಅವ್ರು ಅಲ್ಲೇ ಸುಮಾರು ದಿನಗಳಿಂದ ಇರ್ತಾರೆ. ಒಂದು ದಿನ ನಮ್ಮ ಆಶ್ರಮದ ವಿಡಿಯೋನ ನೋಡಿ ಕಾಲ್ ಮಾಡಿ, ನಾನು ಈ ತರ ರೋಡಲ್ಲಿ ಇದ್ದೀನಿ, ನಾನು ಯಾರು ನೋಡ್ಕೊಳ್ತಾ ಇಲ್ಲ, ಇದಕ್ ಜಾಗ ಇಲ್ಲ, ದಯವಿಟ್ಟು ಬಂದು ನಾನು ಕರ್ಕೊಂಡು ಹೋಗಿ ಅಂತ ತುಂಬಾ ಕೇಳ್ಕೊಳ್ತಾರೆ. ಆ ಕಾರಣದಿಂದ ನಾವು ನಮ್ಮ ಆಶ್ರಮದಿಂದ 73 ಕಿಲೋಮೀಟರ್ ಆಗುತ್ತೆ. ಆದ್ರೂ ಕೂಡ ಒಂದ್ ಹೆಣ್ಮಗಳು ರಸ್ತೆಯಲ್ಲಿ ಇದ್ದಾಳೆ ಅಂತ ತಿಳ್ಕೊಂಡು ಅವ್ರಿಗೋಸ್ಕರ ನಾವು ಹೋಗಿ ಅವ್ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ. ಇವ್ರನ್ನ ಕರ್ಕೊಂಡ್ ಬಂದು ಒಂದು ದಿನ ಆಯ್ತು. ಇವ್ರು ಬರುವಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಪ್ರತಿಯೊಂದು ವಿಡಿಯೋ ನಿಮ್ಗೆ ಹಾಕ್ತೀನಿ, ನೀವು ನೋಡ್ಬೋದು. ಈಗ ಇವ್ರು ಇಷ್ಟೊಂದು ಚೆನ್ನಾಗಿದ್ದಾರೆ ಅಂದ್ರೆ ಈಗ ಸ್ನಾನ ಗಿನ ಎಲ್ಲ ಮಾಡಿ ಚೆನ್ನಾಗಿದ್ದಾರೆ. ಆದ್ರೆ ಇವ್ರು ಇದ್ದಂತ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ತುಂಬಾ ಕೆಟ್ಟ ವ್ಯವಸ್ಥೆಯಲ್ಲಿ ಇದ್ರು. ಈಗ ಪರವಾಗಿಲ್ಲ ನಮ್ಮ ಆಶ್ರಮಕ್ಕೆ ಬಂದ್ಮೇಲೆ. ಪಾರ್ವತಿ ಅವರೇ, ಯಾವ್ದು ಊರು ನಿಮ್ ಸ್ವಂತ ಊರು? ಆಂಧ್ರ ಸರ್. ಆಂಧ್ರ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರನೇ ಇರೋದು ಸರ್. ಎಷ್ಟು ನಿಮ್ಗೆ ವಯಸ್ಸು? ನಮ್ದು ವಯಸ್ಸು 30 ಸರ್. 30? ಆಂಧ್ರದಿಂದ ಸಾರಕ್ಕಿ ಗೇಟ್ಗೆ ಹೆಂಗ್ ಬಂದ್ರಿ ನೀವು? ಬೆಂಗಳೂರು ಸಾರಕ್ಕಿ ಗೇಟ್? ಬೆಂಗಳೂರಿನಿಂದ ನಮ್ಮಮ್ಮ ಅದು ಸ್ವಲ್ಪ ಜಗಳ ಆಯ್ತು ಸರ್. ಅದ್ರನಿಂದ ಒಂಚೂರು ಇರ್ಬೇಡ ಅನ್ಬಿಟ್ಟು ಕಳ್ಸ್ಬಿಟ್ರು ಸರ್. ಅಲ್ಲಿಂದ ಇರ್ಬೇಡಿ ಅಂತ ಕಳ್ಸ್ಬಿಟ್ರ? ಆಮೇಲೆ ಇರಕ್ಕೆ ನಮ್ ಗಂಡ ಫೋನ್ ಎತ್ತಲ್ಲ ಅಂತ ಅವ್ರಿಗೂ ಗೊತ್ತು. ನಮ್ ತಾಯಿಗೆ ಒಂದು 15 ದಿನದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇದ್ದಿದ್ದು ಸರ್. ಮೊದ್ಲು ಫೋನ್ ಮಾಡ್ತಿದ್ದು, ರೂಮ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಾರೆ. ಅದ್ರನಿಂದ ಆಮೇಲೆ ಇದು ಈ ತಿಂಗಳಿಂದ ಸುಮಾರು ಒಂದ್ ತಿಂಗ್ಳು ಆಯ್ತು ಸರ್. ಈಗ ಫೋನ್ ಎತ್ತಿಲ್ಲ. ಅವ್ರಿಗೆ ಗೊತ್ತಿದ್ದು ಎಲ್ಲಿರ್ತಾಳ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಕಳ್ಸ್ಬಿಟ್ರೆ ಸರ್. ನಿಮ್ಗೆ ಮದ್ವೆ ಆಗಿದ್ಯಾ? ನಿಮ್ ಗಂಡ ಯಾವ ಊರು? ಕುಂದಾಪುರ ಸರ್. ಕುಂದಾಪುರ ನಿಮ್ ಗಂಡ? ಓಕೆ. ನೀವು ನಿಮ್ ಗಂಡನ ಜೊತೆ ಇದ್ರ ನಿಮ್ ತಾಯಿ ಜೊತೆ ಇದ್ರ? ಸರ್ ಆಕ್ಚುಲಿ ನಮ್ ಲವ್ ಮ್ಯಾರೇಜ್ ಸರ್. ನಮ್ ತಾಯಿ ಒಪ್ಪಿಲ್ಲ. ಆದ್ರೂ ನಮ್ಮ ಅಕ್ಕ ಮಗು ತೀರೋಗಿದ್ದು ಆವಾಗ ನಮ್ ತಂದೆ ಅವ್ರು ಕರ್ಕೊ ಬನ್ನಿ, ನಾನು ಹೆಂಗ್ ನೋಡ್ಕೊಂತೀನಿ ಅಂತ ಹೇಳಿದಾರೆ ಸರ್. ಅದ್ರನಿಂದ ಅವರು ನಮ್ಗೆ ಪರಿಚಯ ಆಗಿರೋದು. ನಮ್ ಗಂಡನಿಗೆ ನಮ್ಮ ಅಕ್ಕ ಅವರೆಲ್ಲ ಅವಾಗ ಪರಿಚಯ ಆಗಿರೋದು. ನಮ್ ದೊಡ್ಡ ಮಗ ತೀರೋದ್ಮೇಲೆನೆ. ಆವಾಗ್ಲಿಂದ ಚೆನ್ನಾಗೇ ಇದ್ದೀವಿ. ಅವ್ರು ಯಾವಾಗ ಪರಿಚಯ ಆಗಿದಾರೋ ನಮ್ಗೆ ದೂರ ಆಗ್ಬಿಟ್ಟಿದ್ದಾರೆ ನನ್ ಗಂಡ. ನಿಮ್ಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಈಗ 5 ವರ್ಷ 6 ವರ್ಷ ಆಗೋಯ್ತದೆ ಸರ್. 5 ವರ್ಷ ಆಯ್ತು. ಈಗ 5 ವರ್ಷದಿಂದ ನೀವ್ ಎಲ್ಲಿದ್ರಿ? ನಿಮ್ ಗಂಡನ ಮನೆ? 3 ವರ್ಷ ಚೆನ್ನಾಗೇ ನೋಡ್ಕೊಂಡಿದ್ದಾನೆ ಸರ್. 1 ವರ್ಷನಿಂದ ಸಾರಕ್ಕಲ್ಲೇನೆ ನಿಮ್ಗೆ ಅಗ್ರಿಮೆಂಟ್ ಪೇಪರ್ ಕೊಟ್ಟಿದ್ದೀನಲ್ಲ ಸರ್, ರೆಂಟ್ ಅಗ್ರಿಮೆಂಟ್. ಅದ್ರಲ್ಲೇನೆ ಅವ್ರಿಗೆ ಓನರ್ ಹಿಂಗೆ ಅಲ್ರಿ ಸರ್. ಆ ಮನೆ ಮಾಡಾಗ್ನಿಂದ ಇವ್ರು ನಮ್ ಪರಿಚಯ ಆದಾಗ್ನಿಂದ ಒಂದ್ ದಿನನೂ ಬರ್ಲಿಲ್ಲ ಸರ್. ನಿಮ್ ಗಂಡ ಬರ್ಲಿಲ್ಲ ಸರ್. ಅಂದ್ರೆ ಅಲ್ಲಿ ಎಷ್ಟು ತಿಂಗಳಾಯ್ತು ಮನೆ ಮಾಡಿ ಸಾರಕ್ಕಿ ಗೇಟ್ ಅಲ್ಲಿ? ಸರ್ ಅಂದ್ರೆ ಅಕ್ಕಪಕ್ಕನೆ ಅಲ್ಲೇ 4 ವರ್ಷ ಅಲ್ಲೇ ಇದ್ವಿ ಸರ್. ಆ ಕಡೆ ಸಾರಕ್ಕಿ ಗೇಟ್ ಅಲ್ಲಿ ಅಕ್ಕಪಕ್ಕ ಇದ್ವಿ. ನಿಮ್ ಗಂಡನ ಇದ್ರಲ್ಲಿ ಇದ್ದಿದ್ದು ಸರ್. ನಿಮ್ ಗಂಡ ನಿಮ್ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು? ಈಗ 2 ವರ್ಷ ಆಯ್ತಾ ಇದ್ದ ಸರ್. ನಿಮ್ ಗಂಡ ಬಿಟ್ಟು ಹೋಗಿ 2 ವರ್ಷ ಆಯ್ತು. ಎಲ್ಲೋದ್ರು? ಅಲ್ಲಿ ಹೊಸಕೆರೆ ಎಲ್ಲ ಕೆಲ್ಸಕ್ ಹೋಗ್ತಾವಲ್ಲ ಸರ್. ಫೋನ್ ಮಾಡ್ರಿ ಫೋನ್ ಎತ್ತಲ್ಲ, ಫೋನ್ ಸ್ವಿಚ್ ಆಫ್. ಅಂದ್ರೆ ನೀವು ಫೋನ್ ಮಾಡ್ತಿದ್ದೀರಾ, ನಿಮ್ ಗಂಡ ಫೋನ್ ಎತ್ತಲ್ಲ, ಸ್ವಿಚ್ ಆಫ್. ನೀವು ರಸ್ತೆಗೆ ಬಂದಿದ್ದು ಎಷ್ಟು ದಿನ ಆಯ್ತು? ರೋಡ್ ಬಂದ್ ಮಲ್ಕೊಂಡು ಸರ್ ಮೊನ್ನೆ ಶುಕ್ರವಾರ ನಮ್ ತಾಯಿ ಜೊತೆಲೆ ಜಗಳ ಆಯ್ತು ಸರ್. ಇರ್ಬೇಡ ಹೋಗ್ಬಿಡು, ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡು ಶನಿವಾರ ಬೆಳಿಗ್ಗೆನೆ ಬಂದಿದ್ದು ಸರ್. ಹಂಗೂನು ಅಲ್ಲಿ ನಮ್ಗೆ ಮೆಜೆಸ್ಟಿಕ್ ಜಾಗ ಇರ್ತದಲ್ಲ ಸರ್, ಅಲ್ಲಿ ಮಲ್ಕೊಂಡಿದ್ದೆ ಸರ್. ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ರಿ? ಎಷ್ಟು ದಿನ ತಾವಿಂದ ಮೆಜೆಸ್ಟಿಕ್ ರೋಡ್? ಶನಿವಾರ ಬಂದಿದ್ದಿ ಸರ್. ಮತ್ತೆ ನೀವ್ ಬಂದಿ, ಮತ್ತೆ ನಮ್ಗೆ ಇರಕ್ ಆಗ್ಲಿಲ್ಲ. ಚಳಿ ಬೇರೆ ಆಯ್ತಿತ್ತು. ಇರಕ್ಕೆ ಸ್ನಾನ ಮಾಡಕ್ಕೆ ಆಯ್ತಿರ್ಲಿಲ್ಲ. ಪಂಚಕ್ರಲ್ಲಿ ಊಟ ಕೊಡ್ತಿದ್ದು, ಅಲ್ಲಿ ತಿಂದೆ ಮಧ್ಯಾಹ್ನ ಹೊತ್ತು. ಯಾರೊಬ್ರು ಊಟ ಕೊಡ್ತಿದ್ದು. ಅದೇ ಅಕ್ಕಪಕ್ಕ ಹೇಳಿಲ್ಲ ಸರ್ ಸಾರಕ್ಕಲ್ಲಿ. ಅಲ್ಲಿ ಅವರು ಇದ್ ಮಾಡಿದಾರೆ.
ಹಂಗಂದು ನಮ್ಗೆ ಇನ್ನ ಸ್ನಾನ ಮಾಡಕ್ಕೆ ಆಗಿರ್ಲಿಲ್ಲ. ಹಾ ಅದ್ರಿಂದ ನಿಮಗೆ ಈ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿರೋದು ಸರ್. ಓಕೆ. ಅಂದ್ರೆ ನಿಮ್ ಗಂಡ ಬಿಟ್ಟೋಗಿ 2 ವರ್ಷ ಆಯ್ತಾ? ಹಾ ಸರ್. 2 ವರ್ಷ ಆಗಿದೆ. ಅಲ್ಲಿ ಸಾರಕ್ಕಿನ ನಿಮ್ ತಾಯಿ ಮನೆ ಇರೋದು? ಇಲ್ಲ ಸರ್, ಆಂಧ್ರದಲ್ಲಿ ಇರೋದು. ಇಲ್ಲಿ ಯಾರಿಲ್ಲ, ನಮ್ ದೊಡ್ಡಕ್ಕ ಬಿಟ್ರೆ ಇಲ್ಲಿ ಉತ್ತರಲ್ಲೇ ಇಲ್ಲೇ ಅವರು ಮನೆ ಮಾಡ್ಕೊಂಡಿದ್ದಾರೆ ಸರ್. ಹಾ ಅಲ್ಲಿಂದ ಇವರು ಪರಿಚಯ ಆಗಿ ಅಲ್ಲೇ ಸೆಟ್ಲ್ ಆಗಿದ್ದಾಳೆ ಸರ್. ಇಲ್ಲ ಅಂತ ಹೇಳಿದ್ವಿ. ಈಗ ನಮ್ ಫೋನಲ್ಲೇ ವಿಡಿಯೋ ಈಗ ನಿಮ್ ಗಂಡ ಬಿಟ್ಟೋದ್ಮೇಲೆ 7 ವರ್ಷ ಬಿಟ್ಟೋಗ 2 ವರ್ಷ ಆಯ್ತಲ್ವಾ? ಸಾರಕ್ಕಿಲಿ ಯಾರ ಮನೇಲಿ ಇದ್ರಿ ನೀವು? ಯಾರ ಮನೆಯಲ್ಲ ಇಲ್ಲ ಸರ್. ಇಲ್ಲ ರೋಡ್ ಎಲ್ಲ ರಸ್ತೆ ಎಲ್ಲ ಇದ್ದಿದ್ದು ಸರ್. 7 ವರ್ಷ ರಸ್ತೆಲೆ ಇದ್ರ? ಹ್ಞೂ ಸರ್. 7 ವರ್ಷ ರಸ್ತೆಲೆ ಮಲ್ಕೊಂಡಿದ್ದೆ ಸರ್. ಅಲ್ಲಿ ಸಾರಕ್ಕಲ್ಲಿ ದರ್ಗಾ ಇದೆಲ್ಲ ಸರ್. ಶುಕ್ರವಾರ ಮಂಗಳವಾರ ಆಮೇಲೆ ಭಾನುವಾರ ಬಂದ್ರ ಅಲ್ಲಿ ಯಾರಾದ್ರೂ ದುಡ್ಡು ಕೊಟ್ರ ಅದು ಒಂದು ಚೂರು ಖರ್ಚಕ್ಕೂ ಹೋಯ್ತಿದ್ದೆ. ಅಂದ್ರೆ ಅಲ್ಲಿ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ರಿ? ಯಾವಾಗಾದ್ರೂ ಮನೆ ಮಾಡ್ತಾನೆ ಅಂದ್ರೆ ನೋಡಿ ಸಾಕಾಗಿದೆ ಸರ್. ಅಂದ್ರೆ ನಿಮ್ ಗಂಡ ಫೋನ್ ಮಾಡ್ತಿದ್ರ ಆಗಾಗ ಫೋನ್ ಮಾಡ್ತಿದ್ದು ಮಾತಾಡ್ತಿದ್ವಿ. ಈಗ 1 ತಿಂಗಳಿಂದ ಫೋನ್ ಇಲ್ಲ, ಫೋನ್ ಜೊತೆ ಸರ್ ಸ್ವಿಚ್ ಆಫ್ ಮಾಡ್ಕೊಂಡ. ಅಂದ್ರೆ ಬಿಟ್ಟೋಗಿ 2 ವರ್ಷ ಆದ ತಾಯಿಂದ ಫೋನ್ ಅಲ್ಲಿ ಟಚ್ ಅಲ್ಲಿ ಇದ್ದ ನಿಮ್ ಗಂಡ? ಫೋನ್ ಮಾಡ್ಕೊಂಡು ಮನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮನೆ ಮಾಡ್ತಾ ಇಲ್ಲ ಸರ್. ಸಾರಕ್ಕಿಲ್ಲ ನೀವು 2 ವರ್ಷ ಭಿಕ್ಷೆ ಬೇಡ್ಕೊಂಡು ರೋಡಲ್ಲಿ ಮಲ್ಕೊಂಡು ಅಲ್ಲಿ ಇಲ್ಲಿ ಮೆಜೆಸ್ಟಿಕಲ್ಲೆಲ್ಲ ಕಾಲ ಕಳೆದಿದ್ದೀರಾ. ಓಕೆ. ಈ ರೀತಿ ಈಗ ಅಲ್ಲಿ ಹುಷಾರಿಲ್ಲ ಅಂದ್ಬಿಟ್ಟು ತಾಯಿ ಮನೆಗೆ ಹೋದ್ರೆ ಆ ತಾಯಿನೂ 50,000 ಭಿಕ್ಷೆ ಬೇಡ್ಕೊಂಡಿ ಸರ್. 50,000 54,000 ಈ ತಗೊಂಡೋಗಿದ್ರೆ ಎಲ್ಲ ಪೂಜೆ ಗೀಜೆ ಎಲ್ಲ ಖರ್ಚಿಗೆ ಆಗೋಯ್ತು ಅಂದು ಬರೀ ಎಲ್ಲ ಕಳ್ಸ್ಬಿಟ್ಟಲ್ಲ ಸರ್. ನಿಮ್ ತಾಯಿ ತಕ್ಕ 54,000 ರೂಪಾಯಿ ತಗೋಕೊಟ್ರೆ ಭಿಕ್ಷೆ ಬೇಡಿ, ಅದನ್ನ ಅವ್ರು ಮಾಡಿಕೊಂಡು ನಿಮ್ಗೆ ಏನು ಕೊಡದೆ ಕಳಿಸಿದಾರೆ. ನಿನ್ ಖರ್ಚಿಗೆ ಆಗೋಯ್ತು ಅಂದ್ಬಿಟ್ಟು ಕಳ್ಸ್ಬಿಟ್ಟಾರೆ. ನಿಮ್ ತಾಯಿನೂ ನಿಮ್ನ ಆಚಕ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಮಕ್ಳಿದಾರಾ? ಇಲ್ಲ ಸರ್, ಮಕ್ಳಿಲ್ಲ. ಏನಾಗಿದೆ ಅಂದ್ರೆ ಮಕ್ಳು ಆಗ್ಲಿಲ್ವಾ? ಏನಾಯ್ತು ನಿಮ್ಗೆ? ಗೊತ್ತಿಲ್ಲ ಸರ್. ಅದು ಒಂದಿನ 2 ಅಪರೇಷನ್ ಆಯ್ತು. ನನ್ಗ ಅದು ಹೆಂಗ್ ಹೋಗಿತ್ತು ಅಂತನೂ ಗೊತ್ತಿಲ್ಲ ಸರ್. ನಿಮ್ಗೆ 2 ಅಬಾರ್ಷನ್ ಆಗೈತೆ? ಏನಾಗಿ ಅಬಾರ್ಷನ್ ಆಯ್ತು ಅಂತಾನೆ ನಿಮ್ಗೆ ಗೊತ್ತಿಲ್ಲ ಸರ್. ಓಕೆ. ಈಗ ನಿಮ್ ಗಂಡ ಬಂದ್ರೆ ಹುಡಿಕೊಂಡು ನೀವ್ ಹೋಗ್ತೀರಾ? ಅವ್ರು ನೋಡ್ಕೊಂತೀನಿ ಅಂದ್ರೆ ಹೋಯ್ತೀನಿ ಸರ್. ಅವ್ರು ನೋಡ್ಕೊಳ್ತೀನಿ ಅಂದ್ರೆ ಹೋಗ್ತೀರಾ? ಓಕೆ. ಈಗ ನಿಮ್ ಗಂಡನ ಹೆಸರೇನು? ಸುರೇಶ್ ಸರ್. ಸುರೇಶ ಅಂತ. ಎಲ್ಲಿರೋದವ್ರು? ಅವ್ರ ಕುಂದಾಪುರ, ಸ್ವಂತ ಊರು ಕುಂದಾಪುರ ಸರ್. ಮಾನ್ಕಟ್ಟ ಇರೋದು. ಇದು ಹೊಸಕೆರೆಯಲ್ಲೇ ಕೆಲಸ ಮಾಡ್ತಾರ ಸರ್ ಅವರು. ಒಂಟಿಯಾಗಿದ್ದಾರ ನಿಮ್ ಗಂಡ? ಇಲ್ಲ ಸರ್, ನನ್ಗ್ ಗೊತ್ತಿಲ್ಲ. ಅವ್ರು ನಮ್ಮ ಅಕ್ಕನ ಮನೇಲಿ ಪಾತ್ರೆ ಎಲ್ಲ ಇದಾವೆ ಸರ್. ಒಂದ್ ವಿಡಿಯೋನು ಇದೆ. ಇಲ್ಲ ನಮ್ ತಾಯಿ ನಿಜ ಹೇಳಿದ್ರು ನಿನ್ ಗಂಡ ಅಂದ್ ಗೊತ್ತಾನ ಎಷ್ಟೆಲ್ಲ ಬೈದ್ರು, ಎಲ್ಲ ಓಡಿದ್ರು ಸರ್. ನಿಜ. ಯಾರು ನೋಡಿದ್ರು ನಿಮ್ಗೆ? ನಮ್ಮ ಅಮ್ಮ ಅಂತ ಅಕ್ಕ 3 ಜನನು ಓಡಿದ್ರು ಸರ್. 3 ಜನ ನೋಡಿದ್ರಾ? ಅಂದ್ರೆ ಈಗ ನಿಮ್ ಗಂಡ ನಿಮ್ನ ಬಿಟ್ಟೋಗಿ 2 ವರ್ಷ ಆಯ್ತು. ಎಲ್ಲವ್ರ ಅಂತ ಹೇಳಿದ್ದು? ಹೊಸಕೆರೆಯಲ್ಲಿ ಸರ್. ಹೊಸಕೆರೆಹಳ್ಳಿಲಿ. ನೋಡಿ, ಈ ಹೆಣ್ಮಕ್ಳು ಪರಿಸ್ಥಿತಿ ಈ ತರ ಇದೆ. ಇವ್ರ ಗಂಡ ಬಿಟ್ಟೋಗಿ 7 ವರ್ಷ ಆಗಿದೆ. ಈ ಗಂಡ ಏನಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅಂದ್ರೆ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಏನಪ್ಪಾ ಸಾರಿಗೆ ಕೇಟಲ್ಲಿ ಬಿಟ್ಬಿಟ್ಟು ಹೋಗಿರೋದು. ಫೋನಲ್ಲಿ ಮಾತಾಡ್ತಿದ್ದ, ಆದ್ರೆ ಬಂದು ಕರ್ಕೊಂಡು ಹೋಗಿಲ್ಲ. ರೂಪ್ ಅಂತ ಅಲ್ಲಿ ಸಾರಕ್ಕೆಲ್ಲನೇ ಇದ್ದಾರೆ ಸರ್. ಜನಗಳು ಎಷ್ಟು ನೋಡಿದ್ದಾರೆ, ಅವ್ರನ್ನ ಕರಿತೀನಿ ಸರ್. ನೋಡಿ, ಇವ್ರನ್ನ ಸಾರಕ್ಕಿ ಗೇಟಲ್ಲಿ ಎಲ್ಲಾರು ನೋಡಿದಾರೆ 7 ವರ್ಷ ತಾವಿಂದ. ಅಂದ್ರೆ ಇವ್ರು ಅಲ್ಲಿ ಬಿಕ್ಸೆ ಬೇಡ್ತಾ ಇರೋದು, ಅಲ್ಲಿ ಮನೆ ಕೊಳ್ತಾ ಇರೋದು, ರೋಡಲ್ಲೆಲ್ಲ ಇದೆಲ್ಲಾ ನೋಡಿದ್ದಾರೆ. ಆದ್ರೆ ಇವ್ರ ಗಂಡ ಬಂದು ಇವ್ರನ್ನ ಕರ್ಕೊಂಡು ಹೋಗಿಲ್ಲ. ಫೋನಲ್ಲಿ ಮಾತ್ರ ಬಂದು ಮನೆ ಮಾಡ್ಕೊಡ್ತೀನಿ, ಬರ್ತೀನಿ ಅಂತ ಹೇಳಿ ಲಾಸ್ಟ್ 1 ತಿಂಗಳು ತಾವಿಂದ, ಅಂದ್ರೆ 7 ವರ್ಷ ತಾವಿಂದ ಕಾರಣ ಹೇಳ್ಕೊಂಡು ಬಂದಿರೋದು ಬರ್ತೀನಿ ಅಂತ ಬರ್ಲಿಲ್ಲ. ಈಗ 1 ತಿಂಗಳು ತಾವಿಂದ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತೆ. ಇವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ ಆಗ್ಲಿಲ್ಲ. ಕೊನೆಗೆ ನಮ್ಮ ಆಶ್ರಮದ ವಿಡಿಯೋ ನೋಡಿ ನಮಗ್ ಕಾಲ್ ಮಾಡಿ ನಾವು ಹೋಗಿ ಇವ್ರನ್ನ ಸಾರಕ್ಕಿ ಗೇಟ್ ಇಂದ ರೆಸ್ಕ್ಯೂ ಮಾಡ್ಕೊಂಡು ನಮ್ಮ ಆಶ್ರಮ ಕರ್ಕೊಂಡ್ ಬಂದಿದ್ದೀವಿ. ಈ ರೀತಿ ಇದೆ ಈ ಹೆಣ್ಮಕ್ಳು ಪರಿಸ್ಥಿತಿ. ಇವ್ರೊಬ್ರದೇ ಅಲ್ಲ, ಕರ್ನಾಟಕದಲ್ಲಿ ಸುಮಾರು ಜನ ಹೆಣ್ಮಕ್ಳುಗಳು ಈ ರೀತಿ ಯಾರೆಲ್ಲಾರು ರಸ್ತೆಯಲ್ಲಿ ಮಲ್ಕೊಳ್ತಿರ್ತಾರೆ ಅಥವಾ ಅಲ್ಲಿ ಏನಪ್ಪಾ ಭಿಕ್ಷೆ ಬೇಡ್ತಿರ್ತಾರೆ. ಆಲ್ಮೋಸ್ಟ್ 70% ಜನ ಹೆಣ್ಮಕ್ಳು ಜೀವನನು ಇದೇ ರೀತಿ ಇರ್ತದೆ. ಯಾರ್ಯಾರೋ ಕರ್ಕೊಂಡ್ ಬಂದು ಬೆಂಗಳೂರು ಪೇಟೆಗೆ ಮನೆ ಮಾಡ್ತೀವಿ, ನೀನ್ ನೋಡ್ಕೊಳ್ತೀನಿ ಅಂತ ಇರಿಸ್ಬಿಟ್ಟು ಹೋದವರು ವಾಪಸ್ಸೇ ಬಂದಿರಲ್ಲ. ಕೆಲವೊಬ್ರು ಅವ್ರ ಹೆಣ್ಮಕ್ಳು ಈ ರೀತಿ ರಸ್ತೆಯಲ್ಲಿ ಮಲ್ಕೊಂಡು ಭಿಕ್ಷೆ ಬೇಡ್ಕೊಂಡು ಅವ್ರ ಜೀವನ ಬೀದಿಗೆ ಬಂದಿರುತ್ತೆ. ಇವತ್ತು ನಮ್ ಮುಂದೆ ಪಾರ್ವತಿ ಅವ್ರ ಜೀವನ ಗೊತ್ತಾಗಿದೆ, ಯಾವ ರೀತಿ ಅವ್ರ ಕಷ್ಟ ಅನುಭವಿಸಿದ್ದಾರೆ, ಮತ್ತೆ ಅವ್ರ ಗಂಡ ಯಾವ ರೀತಿ ಕಷ್ಟ ಕೊಟ್ಟಿದ್ದಾರೆ, ಅವ್ರ ಮನೆಯವ್ರು ಯಾವ ರೀತಿ ಕಷ್ಟ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಾಗಿದೆ. ಈ ವಿಡಿಯೋನ ಇವ್ರ ಗಂಡ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಬಂದು ಹೊಸಕೆರೆಯಲ್ಲಿ ಅಂತ ಹೇಳಿ ಸರ್. ಇದು ಈ ಹೊಸಕೆರೆಯಲ್ಲೇ ಒಂದು
ಗೋಡನಲ್ಲೇ ಕೆಲಸ ಮಾಡ್ತಾನೆ ನೋಡಿ, ಸರ್. ಹೊಸಕೆರಹಳ್ಳಿಲಿ ಗೂಡನಲ್ಲಿ ಕೆಲಸ ಮಾಡ್ತಾರಂತೆ ಇವ್ರ ಗಂಡ. ನಿಮ್ ಗಂಡನ ಹೆಸರು ಏನು? ಸುರೇಶ್ ಸರ್. ಸುರೇಶ್ ಅಂತ. ಸುರೇಶ್ ಅವರೇ, ದಯವಿಟ್ಟು ಬಂದು ನಿಮ್ ಹೆಂಡತಿನ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಅವರು ಈಗಾಗ್ಲೇ 2 ವರ್ಷದಿಂದ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ಇಲ್ಲಿ ಮಲ್ಕೊಂಡು ಅನುಭವಿಸಬಾರ್ದಾಗಿರೋದು ನೋವುಗಳನ್ನ ಅನುಭವಿಸಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಒಂದ್ ಹೆಣ್ಮಗಳು ಭಿಕ್ಷೆ ಬೇಡ್ಕೊಂಡು ರಸ್ತೆಯಲ್ಲಿ ಮಲ್ಕೊಳ್ಳೋದು ನಿಜವಾಗ್ಲು ಅದು ಯಾರ ಕೈಲೂ ನೋಡಕ್ ಆಗೋದಿಲ್ಲ. ಅಷ್ಟು ಅವಮಾನಗಳು ಅನುಭವಿಸಿದ್ದಾರೆ. ನೋಡ್ತಾ ಇರ್ಬೋದು, ಅವರು ಅವಾಗಿಂದ ಅಳ್ತಾ ಇದ್ದಾರೆ. ದಯವಿಟ್ಟು ನಮ್ ಸಂಸ್ಥೆ ಪರವಾಗಿ, ನಮ್ಮ ಆಶ್ರಮದ ಪರವಾಗಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಇವ್ರ ಗಂಡ ಸುರೇಶ್ ಅವರಲ್ವಾ, ಬಂದು ದಯವಿಟ್ಟು ಕರ್ಕೊಂಡೋಗಿ ಇವ್ರಿಗೊಂದ್ ಜೀವನ ಕೊಡಿ. ಜೀವನ ಅಂತೇಳಿ ಇವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಕಟ್ಕೊಂಡಿರಿ ಹೆಂಡತಿ, ನಿಮ್ ಹೆಂಡತಿ ಇವ್ರು ನಿಮ್ ಜೊತೆ ಇರ್ಬೇಕು. ಅದ ನೀವ್ ಅರ್ಥ ಮಾಡ್ಕೊಳ್ಬೇಕು. ಬಂದು ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಇವ್ರನ್ನ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಗಂಡನ್ಗೆ ಹೋಗಿ ವಿಡಿಯೋ ತಲುಪಬೇಕು, ಅಥವಾ ಇವ್ರ ಊರವ್ರಿಗೆ ಅಥವಾ ಇವ್ರ ಸಂಬಂಧಿಕರಿಗೆ ಯಾರಿಗಾದ್ರೂ ಹೋಗಿ ತಲುಪಿ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು. ಪಾಪ ಇವ್ರ ಗಂಡ 2 ವರ್ಷದಿಂದ ರಸ್ತೆಯಲ್ಲಿ ಬಿಟ್ಬಿಟ್ಟು ಹೋಗಿರೋದು. ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಬಿಟ್ಟು, ನೀವೇ ಯೋಚನೆ ಮಾಡಿ. ಹೆಣ್ಣು ಮಗಳು ಜೀವನ ಏನಾಗಿರ್ಬೇಡ. ರಸ್ತೆಲಿ ಇದ್ದಾಗ 2 ವರ್ಷದಿಂದ ಅಲ್ಲಿ ಮಲ್ಕೊಂಡಾಗ ಕೆಟ್ಟ ಜನಗಳು ಚುಡಾಯಿಸೋದಾಗಿರ್ಬೋದು, ಅದು ಹೇಳೋಕೆ ಆಗೋದಿಲ್ಲ. ಏನೇನಾಗಿರೋದು ಎಲ್ಲಾ ರೀತಿನೂ ಅನುಭವಿಸಿ ಹೆಣ್ಮಗಳು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿರೋದು. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ನಾನು ನಿಮ್ನ ಕೈ ಮುಗಿದು ಕೇಳ್ಕೊಳ್ತೀನಿ.